ತೋಟಕ್ಕೆ ಹೋಗುದಾ? ಹೌದು, ತೋಟಕ್ಕೆ ಹೋಗುದು. ಇದು ತೋಟಕ್ಕೆ ಹೋಗಿ ತೆಂಗಿನಕಾಯಿ ಮತ್ತೆ ಅಡಿಕೆ ಎಕ್ಕೊಂಬರದಿದ್ರೆ ಯಾರು ಹೆಕ್ಕೊಂಬರೋದು? ನೀನು ಹೋಗ್ತೀಯಾ? ಅಲ್ಲಿನ ಒಂದು ಗಳಿಗೆ ಹೋದ್ರೆ ಸಾಕು, ಹೆಮ್ಮೆ ಹೆಮ್ಮೆ ಅಂತ ಬೊಬ್ಬೆ ಹಾಕ್ತೀರಿ. ನಾವು ಅಷ್ಟು ದೂರದಿಂದ ಓಡ್ಕೊಂಬರ್ಲಿಕ್ಕೆ ಒಂದು ಫೋನಿಗಾಗಲಿ ಯಾರು ಬರೋದಿಲ್ಲ. ಹಾಗೆ ನೀನು ಫೋನಿಗಲ್ಲ ನನ್ನನ್ನು ಆಲ್ಮೋಸ್ಟ್ ಯಾವಾಗಲೂ ಕರೆಯೋದು. ಹೌದು. ಇವತ್ತೊಂದು ತೋಟಕ್ಕೆ ಹೋಗೋ ಒಂದು ಟ್ವಿಸ್ಟ್ ಉಂಟು ನೋಡು. ಎಂತ ಇದು ಎಂತ ಆಲೂಗಡ್ಡೆ ತಿಂತೀರಲ್ಲ ಆ ಟ್ವಿಸ್ಟ್ ಅಲ್ಲ. ಅದು ಟ್ವಿಸ್ಟರ್ ಅಲ್ಲ. ಎಂತ ಟ್ವಿಸ್ಟ್? ಅದು ಹೇಳ್ತೇನೆ, ಮತ್ತೆ ಲಾಸ್ಟಿಗೆ ಹೇಳ್ತೇನೆ. ಕೆಲವರೆಲ್ಲ ಹೇಳ್ತಾರೆ ಎಂತ, ನಾನು ಬೊಂಡದೊಟ್ಟೆ ಉಂಟಲ್ಲ ಅದನ್ನು ಹೀಗೆ ತುಂಬಿಕೊಂಡು ಹೋಗಿದ್ದೆ, ಅದಕ್ಕೆ ನಮಗೂ ಮನೆಯಲ್ಲಿ ಬನ್ನಿ ಕೆಲಸಕ್ಕೆ ಜನ ಬೇಕು ಅಂತ ಹೇಳ್ತಾರೆ. ನಾನು ಬೇರೆಯವರ ಕೆಲಸ ಮಾಡೋದಲ್ಲ, ನಮ್ಮ ಮನೆಯ ಕೆಲಸ ಮಾಡೋದು. ನನಗೆ ಅದರಲ್ಲಿ ಖುಷಿ ಇದ್ದಷ್ಟು ಮತ್ತೆ ಯಾವುದ್ರಲ್ಲೂ ಇಲ್ಲ. ಮನೆಯಲ್ಲಿ ಪುರ್ಸೋತಿರುವಾಗ ಒಂದು ಗಳಿಗೆ ತೋಟಕ್ಕೆ ಹೋಗಿ ಬಂದರೆ ಎಂತ ಆಗ್ತದೆ? ನಮಗಿಲ್ಲಿ ಯಾರೂ ಕೆಲಸದವರಿಲ್ಲ, ಆಲ್ಮೋಸ್ಟ್ ನಾವೇ ಎಲ್ಲ ಕೆಲಸ ಮಾಡೋದು. ಇನ್ನು ಅಡಿಕೆದು ಕೊಯ್ಲ ಅಂಥದಕ್ಕೆಲ್ಲ ಮಾತ್ರ ನಾವು ಕೆಲಸದವರನ್ನು ಕರೆಯೋದು. ಸೊಳ್ಳೆ ಸೊಳ್ಳೆ ಅದು ತೋಟದಲ್ಲಿ ಅದಕ್ಕಿಂತ ಜಾಸ್ತಿ ಉಂಟು ಸೊಳ್ಳೆ. ಇಲ್ಲಿ ಮಾತ್ರ ನಿಮಗೆ ಒಂದೊಂದು ಕಾಣೋದು. ಯಾರೋ ಮೊನ್ನೆ ಒಬ್ಬರು ಹೇಳ್ತಿದ್ರು, ಫುಲ್ಲು ಕೈಯಲ್ಲಿ ಸೊಳ್ಳೆ ಇತ್ತು, ಅದು ರಕ್ತ ಹೀರಿದರೆ ಒಳ್ಳೇದಂತೆ. ರಕ್ತ ಹೀರಿದರೆ ಒಳ್ಳೇದಲ್ಲ, ಮತ್ತು ಆಸ್ಪತ್ರೆಯಲ್ಲಿ ಹೋಗಬೇಕಷ್ಟೇ ಈ ಮಳೆಗಾಲ ಸೊಳ್ಳೆದಲ್ಲಿ ಚುಚ್ಚಿಸ್ಕೊಂಡು. ಕೆಲವರು ವಾಟ್ಸಪ್ಪಲ್ಲಿ ನನಗೆ ಪರ್ಸ್ನಲ್ ಮೆಸೇಜ್ ಮಾಡಿದ್ದಾರೆ, ಒಂದು ಮಕ್ಕಳಿಗೆ ಬುದ್ಧಿವಾದ ಹೇಳುವ ವಿಡಿಯೋ ಮಾಡಿ ಅಂತ. ನಾನು ಆಲ್ಮೋಸ್ಟ್ ನನ್ನೊಟ್ಟಿಗೆ ಮಗಳಿರುವ ವಿಡಿಯೋದಲ್ಲಿ ನೋಡಿ ಅವಳಿಗೆ ಎಂತಾದರೂ ಒಂದು ಹೇಳುವ. ಮದರ್ಸ್ ಡೇ ದಿನ ಅವಳು ಹೇಳಿದಾಳೆ ನೋಡಿ, ನಾನು ಕುತ್ಕೊಂಡು ಆ ದಿನ ತಿಂದದ್ದೆ ಎಲ್ಲ ಅವಳೇ ಮಾಡಿದ್ದು. ಮೂರು ಹೊತ್ತಲ್ಲ 3 ಸಲ 5 ಐಟಮ್ ಏನೋ ಮಾಡಿದ್ಯಲ್ಲ. 5 ಎಷ್ಟ? 5 ಐಟಮ್ ಮಾಡಿದ್ಯಲ್ಲ. ಮಧ್ಯದಲ್ಲಿ ಜೋಕ್ಸ್ ಆಯ್ತು. ಅವನಿದ್ರೆ ಹಾಗೆ ಎಂತಾದ್ರೂ ಮಾತಾಡ್ತಾ ಇರ್ತಾನೆ. ಮತ್ತೆ ನಾವು ಕಷ್ಟ ಬಿಟ್ಟಿದ್ದೇವೆ ಅಂತ ಮಕ್ಕಳನ್ನು ಸುಖದ ಸುಪ್ಪತ್ತಿಗೆಲ್ಲ ನಾನು ಕೂರಿಸೋದಿಲ್ಲ. ಅವರನ್ನು ತೋಟ ಕರ್ಕೊಂಡು ಹೋಗೋದು, ಅವ್ರು ಫಸ್ಟಿಗೆ ಎಂತಾದರೂ ಕೆಲಸ ಮಾಡುವವರಿಗೆ ಸಪೋರ್ಟಾಗಿ ನಾನು ಹಿಂದೆ ನಿಂತ್ಕೊಂಡಿರ್ತೇನೆ. ನನ್ನ ಮಗನ ಹತ್ರ ಕೇಳಿ, ಅವನು ಇದು ಎಂತ ಗಾಡಿಯಲ್ಲಿ ಹೋಗುವಾಗ, ಸ್ಕೂಟಿಯಲ್ಲಿ ಹೋಗುವ, ನಿಂಗೂ ಬಂದಿದ್ದೇನೆ ನಾನು, ಅವನಿಗೂ ಹಾಗೆ ಅಲ್ಲಿ ನಿಲ್ಲೋದು. ನಾವು ನಿಂತಾಗ ಕೆಲವರು ಬಂದು ಹೇಳ್ತಾರೆ, ಎಂತಕ್ಕೆ ನಿಂತದ್ದು? ಅವನ ಮಗ ಕಲಿತಿದ್ದಾನೆ ಸ್ಕೂಟಿ, ಹಾಗೆ ನಿಂತದ್ದು ಅಂತ ಹೇಳೋದು. ಯಾಕಂದರೆ ಫಸ್ಟ್ ಇವರಿಗೆ ಹೆದರಿಕೆ ಇರ್ತದಲ್ಲ, ಅದಕ್ಕೆ ನಾವು ಸಪೋರ್ಟಾಗಿ ನಿಲ್ಲಬೇಕು. ಈಗ ಕೆಲವೆಲ್ಲ ಸುಸೈಡ್ ಎಲ್ಲ ಆಗ್ತದೆ ನೋಡಿ, ನಾವು ಮಕ್ಕಳೊಟ್ಟಿಗೆ ಸ್ವಲ್ಪ ಅವರಿಗೆ ಸಪೋರ್ಟಾಗಿ ಎಲ್ಲ ಇದ್ದರೆ ಉಂಟಲ್ಲ, ಅದೆಲ್ಲ ಆಗಲಿಕ್ಕೆ ಉಂಟಾ? ಮಕ್ಕಳಿಗೆ ಸ್ವಲ್ಪ ಅದರ ಬಗ್ಗೆ ಎಲ್ಲ ಬುದ್ಧಿವಾದ ಎಲ್ಲ ಹೇಳಬೇಕು ನಾವು. ನಿನ್ನೆ ಕ್ಲಾಪ್ ಎಲ್ಲ ಮುಟ್ಟೋದು ಬೇಡ ಆಯ್ತಾ? ಮತ್ತೆ ಈಗ ಮಕ್ಕಳೇ ಅಪ್ಪ ಅಮ್ಮನ ಸಾಯಿಸೋದೆಲ್ಲ ಉಂಟಲ್ಲ, ಅದೆಲ್ಲ ನಾವು ಕೆಲಸತಿ ನಾವು ಬೆಳೆದು ಬಂದ ರೀತಿಯು ಹಾಗೇ ಇರ್ತದೆ. ಅದಕ್ಕೆ ಹೇಳಿಗತ್ತೆ. ನಾನೀಗ ನೋಡಿ, ನನಗೆ ಕೆಲವರು ಹೇಳಲಿಕ್ಕಿದ್ದಾರೆ, ನೀವು ಯಾಕೆ ಯಾವಾಗಲೂ ತೋಟಕ್ಕೆ ಹೋಗೋದು, ನಿಮಗೆ ಇದಾಗೋದಿಲ್ಲ, ಸಾಕಾಗೋದಿಲ್ವ ಅಂತ. ನನಗೆ ಒಂದು ತೋಟದಲ್ಲಿ ಹೋಗುವಕ್ಕೆ ನನಗೆ ಖುಷಿಯೇ ಒಂದು ಬೇರೆ. ಮತ್ತು ನನಗೆ ಆರೋಗ್ಯ ಕೊಡಲಿ ಅಂತ ನಾನು ದೇವರ ಹತ್ರ ಬೇಡ್ಕೊಳ್ತೇನೆ. ಆರೋಗ್ಯ ಇದ್ದರೆ ಉಂಟಲ್ಲ, ತೋಟಕ್ಕೆಲ್ಲ ಎಲ್ಲಿಗೂ ಹೋಗ್ಬೋದು ನಾವು. ನನಗೆ ಅವರೇ ಮಾಡಬೇಕು ಕೆಲಸ, ಇವರೇ ಮಾಡಬೇಕಂತಿಲ್ಲ. ನನಗೆ ಪುರ್ಸೊತ್ತಿರುವಾಗ ನಾನು ತೋಟಕ್ಕೆ ಹೋಗ್ತೇನೆ, ಸ್ವಲ್ಪ ಸುತ್ತಾಡಿ ಬರ್ತೇನೆ. ಮತ್ತು ಈ ಮನುಷ್ಯರನ್ನು ನಂಬೋಕೆ ಅಂತ ಉಂಟಲ್ಲ, ಆ ನಿಜವಾಗಿ ಆ ಗಿಡ ಹತ್ತಿರವೆಲ್ಲ ಹೋದಾಗ ಒಂದು ಖುಷಿಯೇ ಬೇರೆ ಆಗ್ತದೆ. ಅದು ನೀವೆಲ್ಲ ಒಂದು ಮಧ್ಯದಲ್ಲಿ ನನಗೆ ಡಿಸ್ಟರ್ಬ್ ಮಾಡ್ತಾನೆ ಆಯ್ತಾ ನೋಡಿ. ಯಾವಾಗ ನೋಡಿದ್ರೆ ಹೀಗೇನೆ, ಎಂತಾದ್ರೂ ಒಂದು ವಿಡಿಯೋ ಮಾಡ್ತಿರುವಾಗ ಬೇಡ್ಕ ಅವನಿಗೆ ಎಂತದ ಹೇಳಿಕ್ಕೆ. ಎಂತ ಮಾಡೋದು? ಅವನಿಗೂ ಹಾಗೆ ನೋಡಿ, ಅವನು ಚಿಕ್ಕ ಚಿಕ್ಕ ಅಂಗಿ ಹಾಕ್ಕೊಳ್ತಾನೆ ಅಂತ ಅವನಿಗೆ ಹೇಳ್ತಿರ್ತಾನೆ, ಆದರೆ ಅವನು ಕೇಳುವುದೇ ಇಲ್ಲ. ನಾನು ಹೇಳುದು, ಬೇರೆಯವರಿಗೆ ಬೇಕಾದಾಗ ನಾವು ಬದುಕುದಲ್ಲ. ನಮಗೆ ನೀನು ಅಂಗಿ ಎಳಿಬೇಡ ಮಾರ, ಹರಿದಾಕ್ಬೇಡ ಅದನ್ನು. ನೀನು ಎಷ್ಟು ಹೇಳಿದ್ರು ಉಂಟಲ್ಲ, ಇದೆಲ್ಲ ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ ಉಂಟಲ್ಲ, ಒಂದು ಚಿಕ್ಕದಿರುವಾಗ ನಾನು ತಗೊಂಡದ ಅಂಗಿ. ನೀವು ಹೇಳ್ಬೋದು ನಿಮಗೆ ಉಳಿತಾಯ ಒಂದು ಒಳ್ಳೆ ಮಾಡ್ತಾನೆ. ಉಳಿತಾಯದ ಪ್ರಶ್ನೆ ಅಲ್ಲ, ಎಂತಕ್ಕೆ ಸುಮ್ಮನೆ ಅದನ್ನು ಹಾಳಾಗದೆ ಬಿಸಾಡಬೇಕು? ಅದೊಂದು ನಾವು ದೊಡ್ಡ ಜನ ಆಗುದು ಅದರಲ್ಲಿ. ನೋಡಿ, ನಾವು ಇಷ್ಟೇ ಹೇಳುವಾಗೆ ಮಳೆ ಸ್ಟಾರ್ಟ್ ಆಯಿತು. ಇನ್ನು ಸೆಕೆಂಡ್ ಪಾರ್ಟಲ್ಲಿ ಆ ಟ್ವಿಸ್ಟ್ ಎಂತ ಅಂತ ತೋರಿಸ್ತೇವೆ ನಾವು. ಬಾಯ್.